ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯು ನನಗೆ ಸಾಕು ಈ ಲೋಕದೊಳು, ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 18ನೇ ಅಧ್ಯಾಯ ವಚನ 5. ನಿನ್ನೆ ವಿಡಿಯೋದಲ್ಲಿ ನಾವು ಧ್ಯಾನಿಸಿದೆವು ಬ್ಯಾಬಿಲೋನ್ ಮಹಾಪಟ್ಟಣದ ಪತನ ಆದ ಕಾರಣ ಕ್ರೈಸ್ತ ಮಕ್ಕಳಾದ ನಾವು, ದೇವ ಜನರಾದ ನಾವು ಅವಳನ್ನು ಬಿಟ್ಟು ಹೊರಗಡೆ ಬನ್ನಿರಿ, ಆಕೆಯ ದುಷ್ಕೃತ್ಯಗಳಲ್ಲಿ ನೀವು ಪಾಲುಗಾರರಾಗದಿರಿ, ಆಕೆಗೆ ಬಂದೆರಗು ವಿಪತ್ತಿನಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳಬೇಡಿ ಎಂಬುದಾಗಿ ಅದರ ಮುಂದುವರೆದ ಭಾಗವನ್ನು ಧ್ಯಾನಿಸೋಣ. 18 ವಚನ 5. ಅವಳ ಪಾಪಗಳು ಬೆಳೆದು ಆಗಸಕ್ಕೇರುತ್ತಿವೆ, ಅವಳ ಅಕ್ರಮ ಅನ್ಯಾಯಗಳು ದೇವರ ನೆನಪಿನಲ್ಲಿವೆ. ಆ ಬ್ಯಾಬಿಲೋನ್ ಮಹಾನಗರದ ಪಾಪ ದಿನೇ ದಿನೇ ಬೆಳೆದು ಅದು ಮಿತಿ ಮೀರುವಷ್ಟು ನಿಂತಿದೆ. ಆದ ಕಾರಣ ನಾನು ಸಾಧಾರಣ ಧ್ಯಾನಕೂಟದಲ್ಲಿ ಹೇಳೋದು, ಮಾನವರೆಲ್ಲರೂ ಪಾಪಿಗಳೇ, ಆದರೆ ಕ್ರೈಸ್ತರಾದ ನಾವು ಪಾಪಗಳು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ನಾವು ಪ್ರೈಸ್ ದ ಲಾರ್ಡ್. ಮಾನವರೆಲ್ಲರೂ ಪಾಪಿಗಳೇ, ಆದರೆ ನಾವು ಕ್ಷಮಿಸಲ್ಪಟ್ಟ ಪಾಪಗಳು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರು ಭಾಗ್ಯವಂತರು, ಅವರು ಧನ್ಯರು. ಯಾರ ಪಾಪಗಳನ್ನು ದೇವರು ನೆನಪಿನಲ್ಲಿ ಇಟ್ಟುಕೊಳ್ಳಲಿಲ್ಲವೋ ಅವರು ಧನ್ಯರು. ಯೇಸುವಿನ ರಕ್ತದಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟ ಕಾರಣ ದೇವರು ಹೇಳುತ್ತಾರೆ, ನಾನು ಇಬ್ರಿಯ 8:12 ನಿನ್ನ ಪಾಪಗಳು ನೀನೆಂದಿಗೂ ನೆನಪಿಗೆ ತಂದುಕೊಳ್ಳುವುದಿಲ್ಲ ಎಂದು. ಕಾರಣ ಯೇಸು ರಕ್ತದಿಂದ ಕ್ಷಮಿಸಲ್ಪಟ್ಟಿವೆ. ಆದರೆ ಯಾರೆಲ್ಲ ಯೇಸುವನ್ನು ಸ್ವೀಕಾರ ಮಾಡಲಿಲ್ಲವೋ, ಅವರ ರಕ್ತವನ್ನು ಬರಮಾಡಿಕೊಳ್ಳುವುದಿಲ್ಲವೋ ಅವರ ಪಾಪಗಳು ನೋಡಿ, ಅವಳ ಪಾಪಗಳು ಬೆಳೆದು ಆಗಸಕ್ಕೇರುತ್ತಿವೆ, ಅವಳ ಅಕ್ರಮ ಅನ್ಯಾಯ ದೇವರ ನೆನಪಿನಲ್ಲಿವೆ. ನನ್ನ ಯೇಸು ನನ್ನ ರಕ್ಷಕ, ಈ ತಪಸ್ಸು ಕಾಲದಲ್ಲಿ ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡೋಣ. ಪರಿಪೂರ್ಣವಾದ ಪಾಪಕ್ಷಮೆಯನ್ನು ಹೊಂದಿಕೊಂಡು ಪರಿಶುದ್ಧ ಜೀವನವನ್ನು ನಡೆಸಲು ಮುಂದಾಗೋಣ. ನಾವು ಕ್ರೈಸ್ತರಿಗಿರುವ ಒಂದು ವಿಶೇಷ ಕೃಪೆ. ಅವಳು ಅಳೆದ ಅಳತೆಯಲ್ಲಿಯೇ ನೀವು ಅವಳಿಗೆ ಅಳೆಯಿರಿ, ಅವಳ ಕೃತ್ಯಗಳಿಗೆ ಇಮ್ಮಡಿಯಾಗಿ ಹಿಂದಿರುಗಿಸಿರಿ. ಬೆರೆಸಿಕೊಡಿ ದ್ವಿಗುಣದಿ ಅವಳೇ ಬೆರೆಸಿದ ಮದ್ಯದ ಬಟ್ಟಲಲ್ಲಿ. ಆಕೆ ಎಷ್ಟು ಪಾಪ ಕೃತ್ಯಗಳನ್ನು ಮಾಡಿದಳೋ, ಎಷ್ಟು ಪಾಪಕ್ಕೆ ಜನರನ್ನು ಪ್ರಚೋದನೆ ಮಾಡಿದರೋ, ಎಷ್ಟು ಜನರನ್ನು ಪಾಪದಲ್ಲಿ ನಾಶ ಮಾಡಿದರೋ, ದ್ವಿಗುಣ 2 ಪಟ್ಟು ಆಕೆಗೆ ಅದೇ ಅಳತೆಯಲ್ಲಿ ಹಿಂದಿರುಗಿಸಿ ಕೊಡಲಿ ಎಂಬುದಾಗಿ. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 6ರಿಂದ ಹೀಗೆ ನೋಡುತ್ತೇವೆ. ಚೆನ್ನಾಗಿದೆ, ಆ ವಾಕ್ಯ ಓದೋಣ. ರೋಮ 2 ವಚನ 6. ಪ್ರತಿಯೊಬ್ಬನಿಗೂ ದೇವರು ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ. ಪ್ರತಿಯೊಬ್ಬನಿಗೂ ಅವನವನ ಕೆಲಸಕ್ಕೆ ತಕ್ಕ ಪ್ರತಿಫಲ ದೇವರು ಕೊಡುತ್ತಾರೆ. ಸತ್ಕಾರ್ಯಗಳಲ್ಲಿ ನಿರತರಾಗಿದ್ದು ಮಹಿಮೆಯನ್ನು, ಗೌರವವನ್ನು, ಅಮರತ್ವವನ್ನು ಅರಸುತ್ತಾ ಬಾಳುವವರಿಗೆ ದೇವರು ನಿತ್ಯ ಜೀವವನ್ನು ದಯಪಾಲಿಸುತ್ತಾರೆ. ಸತ್ಯ ಮಾರ್ಗದಲ್ಲಿ ಜೀವಿಸುತ್ತಾ ಸತ್ಕಾರ್ಯಗಳನ್ನು ಕೈಗೊಳ್ಳುವವರಿಗೆ ದೇವರು ನಿತ್ಯ ಜೀವವನ್ನು ದಯಪಾಲಿಸುತ್ತಾರೆ. ಅದೇ ಸ್ವಾರ್ಥ ಸಾಧಕರಾಗಿದ್ದು ಸತ್ಯಕ್ಕೆ ಮಣಿಯದೆ ದುರ್ಮಾರ್ಗವನ್ನೇ ಅವಲಂಬಿಸಿ ನಡೆಯುವವರ ಮೇಲೆ ದೇವರ ಕೋಪವು, ಆಕ್ರೋಶವು ಎರಗುತ್ತವೆ. ವ್ಯತ್ಯಾಸ, ನನ್ನ ಜನರಿಗೂ ಅನ್ಯ ಜನರಿಗೂ ನಾನು ವ್ಯತ್ಯಾಸವನ್ನುಂಟು ಮಾಡುವ ದೇವರು. ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ಪಾಪ ಕೃತ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಕಷ್ಟ ಸಂಕಟಗಳು ಕಾದಿರುತ್ತೆ. ಕಾರಣ ಆ ಪಾಪವೇ ಅವರಿಗೆ ಶಿಕ್ಷೆಯನ್ನು ತಂದುಕೊಡುತ್ತದೆ. ಅಂತೆಯೇ ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ಸತ್ಕಾರ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಮಹಿಮೆ, ಗೌರವ, ಶಾಂತಿ ಲಭಿಸುತ್ತದೆ. ಸತ್ಕಾರ್ಯಗಳನ್ನು ಮಾಡುವವರಿಗೆ ಆ ಸತ್ಕಾರ್ಯವೇ ಅವರಿಗೆ ರಿಟರ್ನ್ ಆಗಿ ಬರುತ್ತೆ.
ಪರರಿಗೆ ಯಾವ ಅಳತೆಯಲ್ಲಿ ನೀವು ಕೊಡುತ್ತೀರೋ ಅದೇ ಅಳತೆಯಲ್ಲಿ ದೇವರು ನಿಮಗೆ ಅದುಮಿ ತುಂಬಿ ತುಳುಕಿ ಕೊಡುತ್ತಾರೆ. ಕಾರಣ ದೇವರು ಪಕ್ಷಪಾತಿ ಅಲ್ಲ. ಆದ ಕಾರಣ ಈ ತಪಸ್ಸು ಕಾಲದಲ್ಲಿ ನಾವು ಹೆಚ್ಚು ಸತ್ಕಾರ್ಯಗಳಲ್ಲಿ ನಾವು ನಿರತರಾಗೋಣ. ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಜೀವಿಸೋಣ. ನಮ್ಮ ಬಟ್ಟೆಗಳನ್ನಲ್ಲ, ನಮ್ಮ ಹೃದಯವನ್ನು ಪರಿಶೋಧಿಸಿ, ಹೃದಯವನ್ನು ಶುದ್ಧೀಕರಿಸಿ ಮಾನಸಾಂತರ ಮನಪರಿವರ್ತನೆಯನ್ನು ಹೊಂದಿಕೊಳ್ಳೋಣ. 7ನೇ ವಚನ, ಅಹಂಭಾವದಿಂದಾಕೆ ಮೆರೆದುದಕ್ಕೆ ಪೀಡಿಸಿರಿ, ಕಾಡಿಸಿರಿ ಸರಿಯಾದ ಅಳತೆಯಲ್ಲಿ. ಅಹಂಭಾವ, ಬ್ಯಾಬಿಲೋನ್ ಅಂದರೇನು? ಅಹಂಕಾರ, ಗರ್ವ, ದೇವರನ್ನೇ ಧಿಕ್ಕರಿಸುವಂಥ ದೂಷಣೆಯ ಮಾತುಗಳು. ಅಹಂಕಾರದಿಂದ ಮೆರೆದಂಥ ಆ ಬ್ಯಾಬಿಲೋನ್ ನಗರ ಇವತ್ತು ಪತನ ಹೊಂದಿತು, ಬೆಂಕಿಗೆ ತುತ್ತಾಗಿದೆ. ರಾಣಿಯಂತೆ ನಾ ಕುಳಿತಿಹನು, ವಿಧವೆಯಲ್ಲ ನಾನೇನು, ಕಾಣೆನೆಂದಿಗೂ ದುಃಖವನ್ನು ಎಂದು ಹೇಳಿಕೊಳ್ಳುತ್ತಾಳೆ. ಆ ಕಾರಣ ಒಂದೇ ದಿನದಲ್ಲಿ ಬಂದೆರಗುವು, ಸಾವು, ನೋವು, ಕ್ಷಾಮ, ಡಾಮರುಗಳು. ಬೆಂಕಿಯಲ್ಲಿ ಅವಳು ಭಸ್ಮವಾಗುವಳು. ಅವಳ ದಂಡಿಪ ಪ್ರಭು ಬಲ್ಲಾಢ್ಯ ದೇವರು. ನನ್ನ ಯೇಸು ನನ್ನ ರಕ್ಷಕ ಬಲ್ಲಾಢ್ಯನು. ಹೇಗೆ ಎಸೆಕಿಯೇಲ 28 ವಚನ 2 ಮೇಲ್ಪಟ್ಟು ಸೈತಾನನು, ಲೂಸಿಫರ್, ನಾನು ದೇವರ ಸ್ಥಾನದಲ್ಲಿ ಕುಳಿತುಕೊಳ್ಳುವೆ, ಆಗಸಕ್ಕೇರುವೆ ಎಂದು ಅಹಂಕಾರದಿಂದ ಮೆರೆದ ನೀನು ಹೇಗೆ ಪತನ ಹೊಂದಿದೆ? ಆಕಾಶದಿಂದ ನೀನು ಹೇಗೆ ಬಿದ್ದೆ? ಅಹಂಕಾರಿಗಳನ್ನು ದೇವರು ಚದುರಿಸುತ್ತಾರೆ, ಗರ್ವಿಗಳನ್ನು ದೇವರು ವಿರೋಧಿಸುತ್ತಾರೆ. ದೀನ ದಲಿತರಿಗೆ, ನಮ್ರರಿಗಾದರೂ ತನ್ನ ಕೃಪಾವರಗಳನ್ನು ಯಥೇಚ್ಛವಾಗಿ ಅನುಗ್ರಹಿಸುತ್ತಾರೆ. ಅವಳೊಡನೆ ವ್ಯಭಿಚಾರ ಮಾಡಿದ ಹಾಗೂ ಭೋಗ ವಿಲಾಸದಿಂದ ಬಾಳಿದ ಭೂರಾಜರು ಅವಳನ್ನು ದಹಿಸುವ ಚಿತೆಯಿಂದ ಮೇಲೇರುವ ದಟ್ಟ ಹೊಗೆಯನ್ನು ದಿಟ್ಟಿಸಿ ನೋಡಿ ಶೋಕಿಸುವರು. ಆ ಬ್ಯಾಬಿಲೋನ್ ನಗರ, ಈ ಬೈಬಲಲ್ಲಿ ಇಮೇಜ್ ಸಹ ಇದೆ. ಅಲ್ಲಿ ಬೆಂಕಿ ಹೊಗೆಯಾಗಿ ಹೋಗ್ತಾ ಇರೋದು. ಈ ಬೆಂಕಿಯ ಹೊಗೆಯನ್ನು ನಾವೆಲ್ಲಿ ನೋಡ್ತೇವೆ? ಆದಿಕಾಂಡ 19ನೇ ಅಧ್ಯಾಯ ವಚನ 28ರಲ್ಲಿ ಇದೇ ಘಟನೆಯನ್ನು ನಾವು ನೋಡುವವರಾಗಿದ್ದೇವೆ. ಇತ್ತ ಅಬ್ರಹಾಮನು ಬೆಳಿಗ್ಗೆ ಎದ್ದು ತಾನು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ಮರಳಿ ಬಂದನು. ಸೊದೋಮ್ ಗೊಮೋರ ಆಗುವ ಬಯಲು ಸೀಮೆಯತ್ತ ಅವನು ಕಣ್ಣು ಹಾಯಿಸಿದಾಗ ಇಗೋ, ಆ ಪ್ರದೇಶದಿಂದ ಹೊಗೆ ದೊಡ್ಡ ಆವಿಗೆಯ ಹೊಗೆಯಂತೆ ಭುಗಿಲೇರುತ್ತಿತ್ತು. ಸೊದೋಮ್ ಗೊಮೋರ ಪಟ್ಟಣದ ಪಾಪ ಹೆಚ್ಚಾದಾಗ ಬೆಂಕಿ ಗಂಧಕದ ಮಳೆ ಸುರಿಸಿ ಆ ನಗರವನ್ನು ನಾಶ ಮಾಡಿದ ರೀತಿಯಲ್ಲಿ ಅಂಥ ಸಮಯದಲ್ಲೂ ಅಬ್ರಹಾಮನ ಪ್ರಾರ್ಥನೆ ನಿಮಿತ್ತ ದೇವರು ಲೋಟ ಮತ್ತು ಅವನ ಹೆಂಡತಿ ಮಕ್ಕಳನ್ನು ಸಂರಕ್ಷಣೆ ಮಾಡಿದರು. ಆದರೆ ಲೋಟನ ಹೆಂಡತಿಯಾದರೂ ಹಿಂದಕ್ಕೆ ತಿರುಗಿ ನೋಡಿದ ಕಾರಣ ಉಪ್ಪಿನ ಕಂಬವಾದಳು. ಈ ಕ್ರೈಸ್ತೀಯ ಜೀವಿತದಲ್ಲಿ ಯೇಸುವನ್ನು ಮುಂದಿಟ್ಟುಕೊಂಡು ನಮ್ಮ ವಿಶ್ವಾಸದ ಹೋರಾಟವನ್ನು ಮುನ್ನಡೆಸೋಣ. ಗತಿಸಿ ಹೋದ ಘಟನೆಗಳು, ಹಳೆಯ ಪಾಪಗಳು, ಹಳೆಯ ಸ್ವಭಾವಗಳು, ಹಳೆಯ ಜೀವನವನ್ನು ನಾವು ಮತ್ತೆ ಮರುಕಳಿಸಿ ನಡೆಸಬಾರದು. ಈ ತಪಸ್ಸು ದಿನಗಳಲ್ಲಿ 40 ದಿನ ಪಾಪ ಮಾಡುವುದಿಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ಅಶ್ಲೀಲವಾದುದನ್ನು ನೋಡೋದಿಲ್ಲ ಎಂದು ತಪಶ್ಚರ್ಯ ಕೈಗೊಂಡಿರುವ ನಾವು ಅವುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಮತ್ತೆ ಹಳೆಯ ಪಾಪಗಳಿಗೆ ಗುಲಾಮರಾಗದಿರಿ, ಹಳೆಯ ಜೀವಿತಕ್ಕೆ ಮರಳಿ ಹೋಗದಿರಿ. ಲೋಟನ ಹೆಂಡತಿ ಉಪ್ಪಿನ ಕಂಬದಂತೆ ನಮಗೆಲ್ಲರಿಗೂ ನಿದರ್ಶನವಾಗಿ ನಿಂತಿದ್ದಾಳೆ. ರಕ್ಷಣೆಯೂ ಇಲ್ಲ, ಬೆಂಕಿಯಲ್ಲಿ ನಾಶವಾಗದೆ ಮಧ್ಯದಲ್ಲಿ ನಿಂತುಕೊಳ್ಳುವಂಥ ಪರಿಸ್ಥಿತಿಯಾಗಿ ಬಿಡುತ್ತದೆ. ಸೊ ಆ ಹೊಗೆಯನ್ನು ನೋಡಿ ಲೋಕದ ಜನರು ಆಶ್ಚರ್ಯಚಕಿತರಾಗುವರು. ಅವಳಿಗಾದ ಚಿತ್ರ ಹಿಂಸೆಯ ನಿಮಿತ್ತ ಭಯಪಟ್ಟು ದೂರದಲ್ಲೇ ನಿಂತು ಗೋಳಾಡುತ್ತಾ, ಅಯ್ಯೋ ಅಯ್ಯೋ ಬಲಿಷ್ಠ ಬ್ಯಾಬಿಲೋನ್ ಮಹಾನಗರಿಯೇ, ಒಂದೇ ತಾಸಿನಲ್ಲಿ ಬಂದೊದಗಿತಲ್ಲ ನಿನಗಿಂತ ದುರ್ಗತಿ ಎಂದು ಪ್ರಲಾಪಿಸುವರು, ಗೋಳಾಡುವರು. ಆಕೆಯೊಡನೆ ವ್ಯಭಿಚಾರ ಮಾಡಿದವರು, ಆಕೆಯೊಡನೆ ವರ್ತಕರು, ಆ ಯುಪ್ರಿಟಿಸ್ ನದಿ ಬತ್ತಿ ಹೋಗಿ ಅನೇಕ ವರ್ತಕರು ಆ ನಗರವನ್ನು ಸಮೀಪಿಸಿದ ಎಲ್ಲರೂ ಅವಳಿಗಾದ ದುರ್ಗತಿಯನ್ನು, ಆ ನಗರಕ್ಕೆ, ಆ ದೇಶಕ್ಕೆ ಆದ ದುರವಸ್ಥೆಯನ್ನು ನೋಡಿ ಕಣ್ಣೀರಿಡುವರು, ಪ್ರಲಾಪಿಸುವರು. 11ನೇ ವಚನ, ನಮಗೇನೂ ಸಿಗ್ಲಿಲ್ವಲ್ಲ ಅಂತ ಹಾಗೆ ಗೋಳಾಡ್ತಾರೆ. ಈ ಲೋಕದ ವರ್ತಕರು ಅವಳ ನಿಮಿತ್ತ ಹತ್ತು ಗೋಳಾಡುತ್ತಾ ತಮ್ಮ ಸರಕು ಸಾಮಗ್ರಿಗಳನ್ನು ಕೊಂಡುಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂದು ದುಃಖಿಸುವರು. ಇವರು ಚಿನ್ನ, ಬೆಳ್ಳಿ, ಮುತ್ತು, ರತ್ನಾಭರಣಗಳನ್ನು, ನಯವಾದ ನಾರುಮಡಿ, ಕೆನ್ನೀಲಿಯ ವಸ್ತ್ರ, ರೇಷ್ಮೆ ಬಟ್ಟೆ, ಕಡುಗೆಂಪು ಉಡುಪುಗಳನ್ನು ಆ ವರ್ತಕರು ಅವಳಿಗೆ ಮಾರುತ್ತಿದ್ದರು. ಆ ದೇಶದೊಟ್ಟಿಗೆ, ಆ ಬ್ಯಾಬಿಲೋನ್ ಮಹಾನಗರದೊಟ್ಟಿಗೆ ವ್ಯಾಪಾರ ಮಾಡುತ್ತಿದ್ದ ಎಲ್ಲ ವರ್ತಕರು ಗೋಳಾಡುವರು, ಅವಳೊಟ್ಟಿಗೆ ಸಂಬಂಧ ಇಟ್ಟುಕೊಂಡಿದ್ದವರು. ಆದ ಕಾರಣ ಅವಳನ್ನು ಬಿಟ್ಟು ಹೊರಗಡೆ ಬನ್ನಿರಿ,
ಆ ಪಾಪ ಕೃತ್ಯಗಳಲ್ಲಿ ಪಾಲುಗಾರರಾಗದಿರಿ, ನಿಮ್ಮನ್ನೇ ಸಂರಕ್ಷಿಸಿಕೊಡಿ. 14ನೇ ವಚನ, ಬ್ಯಾಬಿಲೋನೇ, ನೀ ಹಂಬಲಿಸಿದ ಫಲ ನಿನ್ನಿಂದ ದೂರ ಸರಿಯಿತು. ನಿನ್ನಲ್ಲಿ ವಿಲಾಸ ವೈಭವ ನಂದಿ ಹೋದವು, ಮರಳಿ ಕಾಣುವವು ಇನ್ನೆಂದಿಗೂ. ಬ್ಯಾಬಿಲೋನ್ ನಗರದ ಎಲ್ಲ ವೈಭವ ವಿಲಾಸ ಒಂದೇ ದಿನದಲ್ಲಿ ನಾಶವಾಯಿತು, ಬೆಂಕಿಗೆ ಆಹುತಿಯಾಯಿತು. ಪ್ರವಾದಿ ಯೆಶಾಯ 40 ವಚನ 6-8 ನನಗೆ ಸ್ವರವೊಂದು ಕೇಳಿಸಿತು, ಆ ವಾಣಿ ಗಟ್ಟಿಯಾಗಿ ಕೂಗೆಂದಿತು, ನರಮಾನವರೆಲ್ಲರೂ ಒಣಗಿದ ಹುಲ್ಲಿನಂತೆ, ಅವರ ವೈಭವವೆಲ್ಲವೂ ಅಡವಿಯಲ್ಲಿರುವ ಹೂವಿನಂತೆ. ಬಿಸಿಲೇರಲು ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ಅಂತೆಯೇ ಈ ಲೋಕದ ವೈಭವ ನಾಶವಾಗಿ ಹೋಗುವುದು. ಪಾಪ ಕೃತ್ಯಗಳಿಗೆ ನಿಮ್ಮನ್ನು ಗುಲಾಮರನ್ನಾಗಿ ಮಾಡಬೇಡಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಬ್ಯಾಬಿಲೋನ್ ಮಹಾನಗರದೊಟ್ಟಿಗೆ ಸತ್ಸಂಬಂಧದಲ್ಲಿದ್ದ ಎಲ್ಲ ವರ್ತಕರು, ಆ ಪಾಪ ಕೃತ್ಯಗಳಲ್ಲಿ ಭಾಗಿಗಳಾದ ಭೂರಾಜರುಗಳು, ದೇಶದ ಜನರು ಆ ನಗರಕ್ಕೆ ಆದ ಪತನವನ್ನು ನೋಡಿ ಗೋಳಾಡುವರು. ಒಂದೇ ದಿನದಲ್ಲಿ ಅದರ ವೈಭವವೆಲ್ಲ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಯಿತು. ದೇವರನ್ನು ಧಿಕ್ಕರಿಸುವ ಜನಾಂಗ, ಶಪಿಸಲ್ಪಟ್ಟ ಜನಾಂಗ. ಸೊದೋಮ್ ಗೊಮೋರಕ್ಕೆ ಉಂಟಾದ ನಾಶನದಂತೆ ಅಂತಿಮ ದಿನಗಳಲ್ಲಿ ನಡೆಯುವುದು. ಇವೆಲ್ಲವೂ ನಮಗೆ ಎಚ್ಚರಿಕೆಯನ್ನು ತರುವಂತೆ, ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಬೇಕಾದ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಿದರ್ಶನಗಳಾಗಿ ಮೊದಲೇ ಬರೆಯಲ್ಪಟ್ಟಿದೆ, ಮೊದಲೇ ತಿಳಿಸಲಾಗಿದೆ. ಲೋಟನ ಹೆಂಡತಿಯಂತೆ ನಾವು ಹಿಂದಕ್ಕೆ ತಿರುಗಿ ನೋಡಿದರೆ ರಕ್ಷಣೆ ಪರಿಪೂರ್ಣವಾಗದೆ ಉಪ್ಪಿನ ಕಂಬವಾಗಿ ಮಾರ್ಪಾಡಾಗುವಂತೆ ಹಳೆಯ ಜೀವನ, ಹಳೆಯ ದುರಭ್ಯಾಸಗಳು, ಹಳೆಯ ಒಲಸಾದ ಕಾರ್ಯಗಳು, ಪಾಪದ ದುಷ್ಕೃತ್ಯಗಳು, ಅವುಗಳೆಲ್ಲವನ್ನು ಬಿಟ್ಟು ದಿನೇ ದಿನೇ ಹೊಸ ಸೃಷ್ಟಿಗಳಾಗಿ ಪವಿತ್ರಾತ್ಮರ ಕೃಪೆಯಿಂದ ಯೇಸುವಿನ ಸ್ವಾರೂಪ್ಯದಲ್ಲಿ ಮತ್ತೊಬ್ಬ ಯೇಸುವಾಗಿ ಈ ಲೋಕದಲ್ಲಿ ಜೀವಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ನಿಮ್ಮ ಹೃನ್ಮನಗಳು ಕಲುಷಿತವಾಗಿದೆ, ಅದು ಮಲಿನವಾಗಿದೆ. ಹಳೆಯ ಮನುಷ್ಯನು ನಾಶವಾಗಲಿ, ಹೊಸದಿದೋ ಸೃಷ್ಟಿಯಾಗಲಿ. ಆ ನೂತನ ಸ್ವಭಾವ, ದೈವಿಕ ಸ್ವಭಾವ, ದೇವರ ಮನಸ್ಸು, ದೈವತ್ವ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಪವಿತ್ರಾತ್ಮರ ಸಕಲ ವರಫಲಗಳಿಂದ ಅಭಿಷೇಕಿಸಲ್ಪಟ್ಟು ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ಅಧ್ಯಾಯ ನಮಗೆ ಭಯವನ್ನು ಉಂಟು ಮಾಡುವುದಲ್ಲ, ದೈವ ಭಯ ನಮ್ಮಲ್ಲಿ ಕಾರ್ಯ ಮಾಡಲಿ. ದೇವರಿಗೆ ಭಯಪಡುವವನು ಪಾಪವನ್ನು ದ್ವೇಷಿಸುತ್ತಾನೆ, ದೇವರಿಗೆ ಮೆಚ್ಚುಗೆ ಆದ ಜೀವನವನ್ನು ನಡೆಸುತ್ತಾನೆ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.